ಒಬ್ಬ ರಾಜ ಮಂತ್ರಿ ಹೇಳ್ತಿದ್ದಂತ ಆದದ್ದೆಲ್ಲ ಒಳ್ಳೆಯದಕ್ಕೆ ಅಂತ. ಏನ್ ಬೇಕಾದಾದ್ರೂ ಅದೇ ಶಬ್ದ, ಆದದ್ದೆಲ್ಲ ಒಳ್ಳೆಯದಕ್ಕೆ. ರಾಜನ ಬೇಟೆಗಾರಿಕೆ ಮಾಡಕ್ ಹೋದಾಗ ರಾಜನ ಹೆಬ್ಬಟ್ಟು ಕಡ್ದು ಬಿಡ್ತು ಹುಲಿ ಬಂದು. ಅವಾಗ ಮಂತ್ರಿ ಅಂದ ಆದದ್ದೆಲ್ಲ ಒಳ್ಳೆಯದಕ್ಕೆ. ಅವಾಗ ರಾಜನ ಸಿಟ್ಟು ಬಂತು, ನನ್ನ ಹೆಬ್ಬಟ್ಟು ಹೋಗ್ಯದ, ಇವ ಆದದ್ದೆಲ್ಲ ಒಳ್ಳೇದಕ್ಕಲಕತ್ತಾನ ಅಂತ ಹೇಳಿ ಮಂತ್ರಿ ಜೈಲಿಗೆ ಹಾಕಿದ್ರು. ಜೈಲಿಗೆ ಹಾಕಿ ಬರೀ 10 ನಿಮಿಷನಾಗ ಅಲ್ಲಿ ಬುಡಕಟ್ಟು ಜನರು ರಾಜನನ್ನು ಬಂಧಿಸಿದ್ರು. ಬಂಧಿಸಿ ಹೋಗಿ ಅಲ್ಲಿ ಮರಗಮ್ಮ ದೇವಸ್ಥಾನದ ಮುಂದೆ ಅವನು ಕಡಿಬೇಕಂತ ರೆಡಿ ಆಗಿದ್ರು. ಅದ್ರ ಒಬ್ಬ ಹಿರಿಯ ವ್ಯಕ್ತಿ ಏನ್ ಮಾಡಿದ ಅಂದ್ರೆ ಅವ್ರ ಬಾಡಿ ಚೆಕ್ ಮಾಡಿದ. ಇಲ್ಲ, ಬಟ್ ಕಟ್ಟಾಗ್ಯದ, ಬಟ್ ಕಟ್ಟಾದ್ರೆ ದೇವರಿಗೆ ಅರ್ಪಣೆ ಮಾಡ್ಲಕ್ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಅವನು ಬಿಟ್ಟು. ಅವಾಗ ರಾಜ ಅಂದ, ಹೌದಲ್ಲ ನಮ್ಮ ಮಂತ್ರಿ ಅಂದಿದ್ದ ಆದದ್ದೆಲ್ಲ ಒಳ್ಳೆಯದಕ್ಕೆ ಅಂತ. ಅವಾಗ ರಾಜ ಹೋಗಿ ಆ ಮಂತ್ರಿ ಹತ್ರ ಹೋದ. ಮಂತ್ರಿ ಹತ್ರ ಹೋಗಿ ಮಂತ್ರಿ ರಿಕ್ವೆಸ್ಟ್ ಮಾಡ್ಕೊಂಡವ, ಆಯ್ತಪ್ಪ ನನ್ನನ್ನು ಉಳಿಸಿ, ನಿನ್ನ ಜೈಲಿ ಹಾಕಿನಿ, ನೀ ಆದದ್ದೆಲ್ಲ ಒಳ್ಳೇದಕ್ಕೆಲ್ಲ ಅಂದಾಗ ಅಂತಾನ ಮಂತ್ರಿ, ಅಣ್ಣ ನಿನ್ ಬಿಟ್ರೆ ನೆಕ್ಸ್ಟ್ ನಾನೇ ಇದ್ದೆ ಅಲ್ಲಿ, ನಿನ್ನ ಇಕ್ಕರಿಸಿಲ್ಲ ಅಂದ್ರೆ ಅವ್ರ ಗ್ಯಾರಂಟಿ ನಾನು ಇಕ್ಕರಿಸ್ತಿದ್ರು, ನೀ ಜೈಲಿ ಹಾಕಿದ್ರೆ ಬೆಸ್ಟ್ ಆಯ್ತು, ಅದಕ್ಕೆ ಆದದ್ದೆಲ್ಲ ಒಳ್ಳೆಯದಕ್ಕೆ ಅನ್ನುವಂತ ಮಾತನ್ನು ಹೇಳಿ ಭಗವದ್ಗೀತೆಯಲ್ಲಿ ಒಂದು ಸಂದೇಶ ಇದೆ. ಆದದ್ದೆಲ್ಲ ಒಳ್ಳೆಯದಕ್ಕೆ, ಆಗಲಿರುವುದು ಒಳ್ಳೆಯದಕ್ಕೆ, ಕಳೆದುಕೊಳ್ಳಲು ನಾವು ತಂದಿದ್ದಾದರೂ ಏನು, ನಾಶವಾಗಲು ನಾವು ಮಾಡಿದ್ದಾದರೂ ಏನು, ನಿನ್ನೆ ಯಾರದೂ ಆಗಿತ್ತು ಇಂದು ನಮ್ಮದಾಗಿದೆ, ನಾಳೆ ಯಾರದೂ ಆಗಲಿದೆ, ಜಗದ ನಿಯಮ, ಆದದ್ದೆಲ್ಲ ಒಳ್ಳೆಯದಕ್ಕೆ ಅಂತ ತಿಳ್ಕೊಂಡು ಮುನ್ನುಗ್ರಿ, ಸಾಧನೆಗಳನ್ನ ಮಾಡ್ರಿ ಅನ್ನುವಂತ ಮಾತನ್ನು ಹೇಳಿ